ದುರಂತಕ್ಕೀಡಾಗಿದ್ದ ವಿಮಾನದ ಕೊನೆ ಕ್ಷಣದ ದೃಶ್ಯ ಲಭ್ಯ ಆಗಿದೆ. ವಿದ್ಯಾರ್ಥಿನಿಯೋರ್ವಳ ಮೊಬೈಲ್ನಲ್ಲಿ ಆ ವಿಡಿಯೋವನ್ನ ಸೆರೆ ಹಿಡಿಯಲಾಗಿದೆ. ಕೆಳಮಟ್ಟದಲ್ಲಿ ಹಾರಾಟ ನಡೆಸ್ತಾ ಇದ್ದಂತ ವಿಮಾನ ಆ ವಿಡಿಯೋದಲ್ಲಿ ನಾವು ಗಮನಿಸಬಹುದು ಅಂತ ಕಾಣಿಸುತ್ತೆ. ಪತನಕ್ಕೂ ಕೆಲವೇ ನಿಮಿಷಗಳ ಮುನ್ನದ ವಿಮಾನದ ದೃಶ್ಯ ನಾವು ನೋಡೋಣ. ಅಂದ್ರೆ ಸಹಜವಾಗಿ ಈಗ ಸಾರ್ವಜನಿಕರು ಕೂಡ ಈಗ ನಾವು ಕೂಡ ಎಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ 2 ಸಲ ಒಂದು ವಿಮಾನ ಕೆಳಗೋಯ್ತು ಅಂದ್ರೆ ಯಾಕೆ ಇಷ್ಟು ಕೆಳಗೋಗ್ತಾ ಇದೆಯಲ್ಲ ಅನ್ನುವಂತ ಕಾಣಿಸ್ತಾ ಇದೆ ಅಂತ ಕ್ಯಾಪ್ಚರ್ ಮಾಡೋಕೆ ಹೋಗ್ತೀವಿ. ಆಮೇಲೆ ಏನೋ ಸಮಸ್ಯೆ ಆಗಿದೆಯಾ ಅನ್ನುವಂತ ರೀತಿಯಾಗಿ ಒಂದು ಕುತೂಹಲ ಹುಟ್ಟುತ್ತೆ. ಅದೇ ರೀತಿಯಾಗಿ ಅಲ್ಲಿನ ಸ್ಥಳೀಯರಿಗೆ ಯಾರಿಗೂ ಆ ಕುತೂಹಲ ಹುಟ್ಟಿದೆ, ಯಾಕೆ ವಿಮಾನ ಬಹಳ ಕೆಳಗೆ ಹಾರ್ತಾ ಇದೆ ಅಂತ ಹೇಳ್ಕೊಂಡು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಅಜಿತ್ ಪವಾರ್ ಇದ್ದಂತಹ ವಿಮಾನ ಬಹಳ ಕೆಳಮಟ್ಟದಲ್ಲಿ ಹಾರಾಡ್ತಾ ಇದ್ದಂತಹ ಒಂದು ದೃಶ್ಯ. ಅದನ್ನ ಅಲ್ಲಿನ ಸ್ಥಳೀಯರೊಬ್ರು ವಿದ್ಯಾರ್ಥಿನಿ ಅಂತ ತಿಳಿದು ಬರ್ತಾ ಇದೆ, ಅವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದೇ ವಿಮಾನ ಇಷ್ಟು ಕೆಳಮಟ್ಟದಲ್ಲಿ ಹಾರಾಡ್ತಾ ಇತ್ತು ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ನಮ್ಗೆ ಈ ದೃಶ್ಯ ನೋಡಿದಂಥ ಸಂದರ್ಭದಲ್ಲಿ ಒಂದು ಅಂದಾಜಿನ ಪ್ರಕಾರ ಅದು ಎಷ್ಟು ಕೆಳಗಿತ್ತು ಏನು ಅದನ್ನ ಅಂದಾಜು ಮಾಡೋಕ್ಕಾಗಲ್ಲ. ಬಟ್ ಅದ್ರ ಕೆಳಗಡೆನೆ ಕೆಲ ಮರಗಳಿರುವಂಥದ್ದನ್ನ ಮೊಬೈಲ್ ಅವರು ಪ್ಯಾನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದೇನು ಬಹಳ ಎತ್ತರದಲ್ಲಿ ಹಾರ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಏರ್ಪೋರ್ಟ್ನ ಬಳಿ ಬರ್ತಾ ಇದ್ದಾಗೆ ವಿಮಾನಗಳು ಆ ಕೆಳಮಟ್ಟದಲ್ಲಿ ಸ್ವಲ್ಪ ಬರುತ್ತವೆ. ಇವರೇನಾದ್ರು ಗೊಂದಲ ಬಂದು ಅದನ್ನ ಅಥವಾ ಅನುಮಾನದ ಮೇಲೆ ತೆಗೆದ್ರು ಅಥವಾ ಒಂದು ಕುತೂಹಲಕ್ಕೆ ತೆಗೆದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇ ವಿಮಾನ ಈಗ ಅನಾಹುತಕ್ಕಂತೂ ಈಡಾಗಿದೆ. ಅಶೋಕ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಅಶೋಕ್, ಈಗ ನೀವು ಕೂಡ ಅಲ್ಲಿದ್ದೀರಾ, ಬಹುಶಃ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿಬ್ಬಂದಿ ಅಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಅದರ ಜೊತೆಗೆ ಒಬ್ರು ವಿದ್ಯಾರ್ಥಿನಿಯ ಮೊಬೈಲ್ನಲ್ಲಿ ಸರಿಯಾಗಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ಬಹಳ ಕೆಳಗೆ ಹಾರಾಡ್ತಾ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಆ ಯುವತಿ ಆ ವಿಡಿಯೋ ಮಾಡ್ಕೊಂಡಿರುವಂಥದ್ದು ಏನು ಕತೆ ಅಶೋಕ್? ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಓವರ್ ಟು ಯು. ಮಾಲ್ತೇಶ್, ಏನಂದ್ರೆ ಮಹಾರಾಷ್ಟ್ರದ ರಾಜಕಾರಣ ಮತ್ತು ಮಹಾರಾಷ್ಟ್ರಕ್ಕೆ ಇವತ್ತು ಕಪ್ಪ ದಿನ ಅಂತ ಹೇಳ್ಬೋದು. ಏನು ಮಹಾರಾಷ್ಟ್ರ ಸರ್ಕಾರದ DCM ಅಜಿತ್ ಪವಾರ್ ಹಾಗೂ ಇತರರು ಪ್ರಯಾಣಿಸುತ್ತಿದ್ದ ವಿಮಾನ ಇದೀಗ ಪತನವಾಗಿದೆ. ಸದ್ಯ ನಾವು ವಿಮಾನ ಪತನವಾದ ಸ್ಥಳದಲ್ಲಿದ್ದೀವಿ. ಇದು ಬಾರಾಮತಿ ಏರ್ಪೋರ್ಟ್. ಮೊದಲಿಗೆ ಇಲ್ಲಿ ನಾನು ನಿಮಗೆ ತೋರಿಸ್ತೀವಿ ಈ ತರ ಏನು ಜನಜಂಗುಳಿ ಸೇರಿದೆ. ಇದೇ ಏನು ರನ್ವೇ 11. ಇಲ್ಲಿಂದ ವಿಮಾನ ಮುಂಬೈನಿಂದ ಬಂದಂತ 8:10ಕ್ಕೆ ಮುಂಬೈಯನ್ನ ಬಿಟ್ಟಿದ್ದ ಜೈಟ್ ಫ್ಲೈಟ್ ಅಜಿತ್ ಪವಾರ್ ಹಾಗೂ ಇತರನ್ನ ಹೊತ್ತೊಯ್ದು ಇಲ್ಲಿ ಬಂದಿತ್ತು. ಇಲ್ಲಿಂದ ಈ ರನ್ವೇದಿಂದ ಕೆಳಗಿಳಿದು ಇದು ಮುಂದೆ ಸಾಗ್ತಾ ಇರಬೇಕಾದ್ರೆ ಮುಂದೆ ರನ್ವೇದಲ್ಲಿ ಸ್ಪಷ್ಟವಾಗಿ ಅವರಿಗೆ ಕನ್ಸಲ್ಲ. 8:30ರ ಸುಮಾರಿಗೆ ಪೈಲಟ್ ಒಂದರ ಸೂಚನೆ ಕೊಡ್ತಾರೆ. ಸರಿಯಾಗಿ ನನಗೆ ದಾರಿ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಸೂಚನೆಯನ್ನ ATSಗೆ ರವಾನೆ ಮಾಡ್ತಾರೆ. ಅಲ್ಲಿ ಮತ್ತೊಂದ್ಸಾರಿ ನೀವು ಹೋಗಿ ಒಂದು ಸುತ್ತನ್ನು ಹಾಕೊಂಡು ಮತ್ತೊಂದ್ಸರಿ ಪ್ರಯತ್ನ ಮಾಡಿ ಅನ್ನೋ ಒಂದು ಸೂಚನೆ ಪೈಲಟ್ಗೆ ಬರುತ್ತೆ. ಆ ಕಾರಣದಿಂದ ಈ ರನ್ವೇ ಏನು ಕಾಣಿಸ್ತಾ ಇದೆ ನಮಗೆ, ಇಲ್ಲಿಂದ ಮತ್ತೊಂದು ಸುತ್ತನ್ನ ಇಲ್ಲಿ ಹಾಕ್ತಾರೆ. ಇಲ್ಲಿ ನಾವು ನೋಡ್ಬೋದು ಸುತ್ತಮುತ್ತ ತಗ್ಗಾದಂತ ಪ್ರದೇಶ ಇದೆ. ಜೊತೆಗೆ ಇಲ್ಲಿ ಹಲವಾರು ಮನೆಗಳನ್ನ ನಾವು ಕಾಣಬಹುದು. ಮನೆಗಳಿದ್ದಾವೆ. ಇಲ್ಲಿ ಸಮೀಪದಲ್ಲಿ ವಿಮಾನ ಹಾರಾಡುತ್ತಿರೋ ಕಾರಣದಿಂದ ಇಲ್ಲಿ ಸ್ಥಳೀಯರು ಕೆಲವರು ಮೊಬೈಲ್ ನಲ್ಲಿ ಅದನ್ನ ವಿಡಿಯೋ ಮಾಡ್ತಾರೆ ಕುತೂಹಲದಿಂದ. ಯಾಕೆ ಕೆಳಗೆ ಹಾರಾಡ್ತಾ ಇದೆ ಅನ್ನೋ ಒಂದು ವಿಚಾರವಾಗಿ ಹಲವಾರು ಜನರು ಇರ್ಬೋದು ಮತ್ತು ಓರ್ವ ವಿದ್ಯಾರ್ಥಿನಿ ಇರ್ಬೋದು, ಅವರು ತಮ್ಮ ಮೊಬೈಲ್ ನಲ್ಲಿ ಕೆಳಗಡೆ ಹಾರಾಡುವ ಒಂದು ಜೆಟ್ ಫ್ಲೈಟ್ ಅನ್ನ ವಿಡಿಯೋನ ಮಾಡ್ತಾರೆ. ಯಾವಾಗ ಒಂದು ಸುತ್ತನ್ನು ಹಾಕಿ 8:45ರ ಸುಮಾರಿಗೆ ಪೈಲಟ್ ಮತ್ತೊಮ್ಮೆ ಇದೇ ರನ್ವೇ ಈಗ ನಿಮಗೆ ತೋರಿಸ್ತೀವಿ ಈ ರನ್ವೇದಲ್ಲಿ ಇಳಿಸೋಕೆ ಆ ಪೈಲಟ್ ಪ್ರಯತ್ನ ಮಾಡ್ತಾರೆ. ಆಗ ಏನು ATS ದಿಂದ ಅಂದ್ರೆ ರಡಾರ್ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಜೆಟ್ ಫ್ಲೈಟ್ ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ. ಸಂಪರ್ಕವನ್ನು ಕಳೆದುಕೊಂಡಾಗ ATS ನಲ್ಲಿ ಕೆಲಕಾಲ ಗೊಂದಲ ಉಂಟಾಗ್ತದೆ. ನಂತರ ಆ ಫ್ಲೈಟ್ ನೇರವಾಗಿ ಏನು ಈ ರನ್ವೇದಲ್ಲಿ ಹೋಗಲ್ಲ. ರನ್ವೇದಲ್ಲಿ ಹೋಗ್ತಾನೆ ಅದೊಂಥರ ಬೆಂಕಿ ಉಂಡೆ ಅಂದ್ರೆ ಸ್ಫೋಟಗೊಳ್ಳುತ್ತೆ ಅಂತ ಹೇಳ್ಬೋದು. ಸ್ಫೋಟಗೊಂಡ ತಕ್ಷಣ ಅದು ಇಲ್ಲಿ ಏನು ನನ್ನ ಎದುರಿಗೆ ಏನು ಇಲ್ಲಿ ಜನ ಏನು ರಕ್ಷಣಾ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಫೊರೆನ್ಸಿಕ್ ಲ್ಯಾಬ್ನವ್ರು ಇರ್ಬೋದು, ಅವರು ಏನು ಕಾಣಿಸ್ತಾ ಇದ್ದಾರೆ ಇಲ್ಲಿಂದ ಕೆಳಗಡೆ ತಗ್ಗಾದ ಪ್ರದೇಶದಲ್ಲಿ ಬಂದ್ ಬೀಳುತ್ತೆ. ಇನ್ನು ಈಗ ನಮಗೆ ಕೆಳಗಡೆ ಈಗ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಏನಂತಂದ್ರೆ ಯಾವ ರೀತಿಯಾಗಿ ರನ್ವೇ 11ರಿಂದ ಅಜಿತ್ ಪವಾರ್ ಹಾಗೂ ಇನ್ನಿತರರು ಪ್ರಯಾಣ ಮಾಡ್ತಿದ್ದ ಒಂದು ವಿಮಾನ ಸ್ಫೋಟಗೊಂಡು ಇಲ್ಲಿ ಕೆಳಗಡೆ ಏನು ಪ್ರದೇಶ ಇದೆ ಇಲ್ಲಿ ಕೆಳಗಡೆ ಬಿದ್ದು ಅದು ಸ್ಫೋಟಗೊಳ್ಳುತ್ತೆ. ಇಲ್ಲಿ ದೃಶ್ಯಗಳನ್ನ ನಾವು ನೋಡಬಹುದು. ಯಾವ ರೀತಿಯಾಗಿ ಏನು ಸ್ಫೋಟಗೊಂಡಂತ ಅಂದ್ರೆ ಕ್ರಾಶ್ಗೊಂಡಂತ ವಿಮಾನ ತುಕಡಿಯಾಗಿ ಇಡೀ ಭಸ್ಮವಾಗಿದೆ. ಇದರಲ್ಲಿ ಏನು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಸೇರಿದಂತೆ ಇನ್ನಿತರ ಪೈಲಟ್ಗಳು ಹಾಗೂ ಸಹಾಯಕ ಅಧಿಕಾರಿಗಳು ಕೂಡ ಸುಟ್ಟು ಕರಕಲಾಗಿ ಹೋಗ್ತಾರೆ.
ಒಂದು ಹಂತದಲ್ಲಿ ಯಾರ ಶವ ಯಾರ್ದನ್ನೋದು ಗುರುತು ಸಿಗಲಾರದಷ್ಟು ಶವಗಳು ಬೆಂದು ಹೋಗುತ್ತೆ. ಅಜಿತ್ ಪವಾರ್ ಅವರ ಕೈಲಿದ್ದಂತ ವಾಚಿನ ಸಹಾಯದಿಂದ ಮಾತ್ರ ಇದು ಅಜಿತ್ ಪವಾರ್ ಶವ ಅನ್ನೋದು ಇಲ್ಲಿ ಗುರುತಾಗತ್ತೆ. ಸದ್ಯ ಬೆಳಿಗ್ಗೆಯಿಂದಲೇ ಇಲ್ಲಿ ಹಲವಾರು ತನಿಖಾ ಅಧಿಕಾರಿಗಳಿರ್ಬೋದು, ಫಾರೆನ್ಸಿಕ್ನವ್ರು ಇಲ್ಲಿ ಸ್ಥಳದಲ್ಲೇ ಬೀಡುಬಿಟ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಬಹುಶಃ ಅಶೋಕ್, ನೀವು ತೋರಿಸ್ತಾ ಇರೋ ರೀತಿಯಾಗಿ ನಾವು ಈಗ ಗಮನಿಸಿದ್ರೆ ಈ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಈ ರನ್ವೇಯಲ್ಲಿ ಸ್ವಲ್ಪ ಸ್ಲಿಪ್ ಆಗಿ ಪಕ್ಕಕ್ಕೆ ಹೋಗ್ಬಿಡ್ತು ಫ್ಲೈಟು, ಈ ರೀತಿಯಾಗೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ಬಹುಶಃ ಇದು ಆ ರೀತಿಯಾಗಿ ಆಗಿಲ್ಲ. ನೀವು ತೋರಿಸ್ದಂಗೆ ಆ ರನ್ವೇಯಿಂದ ಬಹಳ ಅಡಿಗಳಷ್ಟು ದೂರದಲ್ಲೇ ಆ ವಿಮಾನ ಕೆಳಗೆ ಬಿದ್ದಿದೆ ಅಂತ ಅಂದ್ರೆ ರನ್ವೇ ಅಂದಾಜೇ ಆಗ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಏನೋ ರನ್ವೇ ಮೇಲೆ ಹೋಗಿ ಸ್ವಲ್ಪ ಸ್ಲಿಪ್ ಆಗಿ ಸೈಡಿಗೆ ಹೋಗ್ಬಿಡ್ತು ಆನಂತರ ದುರಂತ ಅಲ್ಲ ಇದು. ರನ್ವೇ ಇರೋದೆಲ್ಲೋ, ಆ ಲ್ಯಾಂಡಿಂಗ್ ಆಗಿರೋದೆಲ್ಲೋ ಅಥವಾ ಅದು ಬಿದ್ದಿರೋದೆಲ್ಲೋ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಶೋಕ್ ಇಲ್ಲಿ. ಮಾತೇಶ್, ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ನಾವು ಯಾವ ಕಾರಣಕ್ಕೆ ಸ್ಫೋಟವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇದು ಬಾರಾಮತಿ ಏರ್ಪೋರ್ಟ್ನ 11 ನಂಬರ್ ರನ್ವೇ. ಈ 11 ನಂಬರ್ ರನ್ವೇಯಲ್ಲಿ ಫಸ್ಟ್ ಪೈಲಟ್ ಆ ಜೆಟ್ ಫ್ಲೈಟ್ ಅನ್ನು ಇಳಿಸಬೇಕಾದ್ರೆ ಅವ್ರಿಗೆ ಸ್ಪಷ್ಟವಾಗಿ ರನ್ವೇ ಕಾಣಲ್ಲ. ಆದ್ರೆ ಈಗ ನಾವು ಬಂದಂತ ಮಾರ್ಗದಲ್ಲಿ ನೋಡ್ಬೇಕಾದ್ರೆ ರನ್ವೇದಲ್ಲಿ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ರನ್ವೇದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ಆದ್ರೆ ಯಾಕೆ ಆ ಪೈಲಟ್ಗೆ ಸ್ಪಷ್ಟವಾಗಿ ರನ್ವೇ ಕಾಣಿಸ್ತಿಲ್ಲ ಅನ್ನೋದು ಕೂಡ ನಿಗೂಢ ಪ್ರಶ್ನೆ ಆಗತ್ತೆ. ಇದ್ರ ಜೊತೆಗೆ ಎರಡನೇ ಬಾರಿ ಬಂದಾಗ ಪೈಲಟ್ಗೆ ರನ್ವೇ ಕಾಣಿಸಿತ್ತು, ಆದ್ರೆ ವಿಮಾನ ಇಳಿತಾ ಇರಬೇಕಾದ್ರೆ ಅದು ಮುಳಿಯೋಕ್ಕಿಂತ ಮುಂಚೆನೆ ಸ್ಫೋಟಗೊಂಡಿತ್ತು, ಬೆಂಕಿ ಉಂಡೆಯಾಗಿ ಕಾಣಿಸ್ಕೊಳ್ತು ಅನ್ನೋದು ಸ್ಥಳೀಯರ ಮಾಹಿತಿ. ಯಾವ ರೀತಿಯಾಗಿ ಇಲ್ಲಿ ಸುಟ್ಟು ಕರಕಲಾಗಿದೆ ಅನ್ನೋದು ಸ್ಫೋಟದ ತೀವ್ರತೆಗೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಆದ್ರೆ 16 ವರ್ಷದ ಹಳೆಯದಾದ ಜೆಟ್ ಫ್ಲೈಟ್ ಅಲ್ಲಿ ಏನಾದರೂ ತೊಂದರೆ ಇತ್ತಾ ಅಥವಾ ಆ ಪೈಲಟ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅನ್ನೋದು ಸಂಪೂರ್ಣವಾದ ತನಿಖೆ ಬಳಿಕ ಅಷ್ಟೇ ಸ್ಪಷ್ಟ ನಿಖರ ಕಾರಣ ಗೊತ್ತಾಗತ್ತೆ ಮಾಂತೇಶ್. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನಸಮೂಹ ಕೂಡ ಇಲ್ಲಿ ನೆರೆದಿದೆ. ಸುತ್ತಮುತ್ತಗಳು ಮನೆಗಳಿವೆ, ಮನೆಗಳಿಂದ ಮತ್ತು ಅಜಿತ್ ಪವಾರ್ ಅವರ ಬೆಂಬಲಿಗರು, ಕಾರ್ಯಕರ್ತರು, ಪಕ್ಷದ ಮುಖಂಡರು ಕೂಡ ಇಲ್ಲಿ ನೆರೆದಿದ್ದಾರೆ. ಘಟನೆಯ ತೀವ್ರತೆಯನ್ನ ಕಂಡು ಅವರು ಮಮ್ಮಲ್ಲ ಮರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದ್ರಾಚೆ ಈ ಫ್ಲೈಟ್ ಬಿದ್ದು ಬ್ಲಾಸ್ಟ್ ಆಗಿದ್ದ ಜಾಗ ಏನಿದೆ ರನ್ವೇಯಿಂದ ಸುಮಾರು 30 ರಿಂದ 50 ಅಡಿ ಕೆಳಗಡೆ ಪ್ರದೇಶವಾಗಿದೆ. ಅಂದ್ರೆ ಏನು ಸ್ಫೋಟಗೊಂಡಂತ ಜೆಟ್ ಫ್ಲೈಟ್ಗೂ ಮತ್ತು ರನ್ವೇಗೂ ಬಹಳ ಏನು ದೂರ ಇಲ್ಲ, ಕೇವಲ ಒಂದು 100 ಮೀಟರ್ ಮಾತ್ರ ಅಂದ್ರೆ ಡಿಸ್ಟೆನ್ಸ್ ಇದೆ. ರನ್ವೇ ಪಕ್ಕದ ಜಮೀನಲ್ಲಿ ಇದು ಬಿದ್ದಿದೆ. 30 ರಿಂದ 50 ಅಡಿಯಷ್ಟು ಭಾಗದ ಏನು ಈ ತಗ್ಗದ ಪ್ರದೇಶ ಏನಿದೆ ಇಲ್ಲಿ ವಿಮಾನ ಬಿದ್ದಿದೆ ಮಾತೇಶ್. ಈಗ ನಾನು ನಿಮಗೆ ಈಗ ತೋರಿಸ್ತೀನಿ, ರನ್ವೇಗೂ ಕೂಡ ಒಂದಿಷ್ಟು ನಾವು ನೋಡೋಣ. ಯಾಕಂದ್ರೆ ನಾನು ಹೋಗ್ತಾ ಇರೋ ಜಾಗದಿಂದ ಕೇವಲ 100 ಮೀಟರ್ಗೂ ಕಡಿಮೆ ಅಂತರದಲ್ಲಿ ಈ ರನ್ವೇ ಇದೆ. ಇದು 11 ನಂಬರ್ ರನ್ವೇ, ಬಾರಾಮತಿಯ ವಿಮಾನ ನಿಲ್ದಾಣದ 11 ನಂಬರ್ ರನ್ವೇ ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿ ಎದುರಿಗೆ ಏನು ಪೊಲೀಸ್ ವಾಹನಗಳು ನಿಂತಾವಲ್ಲ, ಇಲ್ಲಿ ಫಸ್ಟ್ ಫ್ಲೈಟ್ ಇಳಿಯುತ್ತೆ. ಈ ಫಸ್ಟ್ ಫ್ಲೈಟ್ ಇಳ್ಕೊಂಡು ಇಲ್ಲಿಂದ ಅದು ಕೆಳಗಡೆ ಹೋಗಿ ಸಾವಕಾಶವಾಗಿ ಮುಂದೆ ಹೋಗಿ ಅದು ಲ್ಯಾಂಡಿಂಗ್ ಆಗ್ಬೇಕು. ಆದ್ರೆ ಮೊದಲ ಬಾರಿ ವಿಮಾನ ಇಲ್ಲಿ ಏನು ರನ್ವೇ ಇದೆ ಇಲ್ಲಿ ಇಳಿಬೇಕಾದ್ರೆ ಅದು ದಾರಿ ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ. ಅದು ಯಾಕೆ ಗೋಚರ ಆಗೋದಿಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಬೇಕು. ಅದರ ಆಚೆ ಎರಡನೇ ಬಾರಿ ಕೂಡ ಇದೇ ರನ್ವೇದಲ್ಲಿ ಈ ಏನು ಇಲ್ಲಿ ಜನ ಕಾಣ್ತಾ ಇದ್ರೆ ಇಲ್ಲಿಂದ ಇದು ಲ್ಯಾಂಡ್ ಆಗತ್ತೆ. ಇಲ್ಲಿಂದ ಲ್ಯಾಂಡ್ ಆಗಿ ಮುಂದೆ ರನ್ ಆಗ್ತಾ 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 ಅದು ನಿಗದಿತ ಸ್ಪಾಟ್ಗೆ ತಲುಪಬೇಕಾಗಿತ್ತು. ಆದ್ರೆ ಅಲ್ಲಿ ಆಗಿದ್ದು ಘನಘೋರ ದುರಂತ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಸೇರಿದಂತೆ ಇನ್ನಿತರರು ನೇರವಾಗಿ ಯಮಲೋಕಕ್ಕೆ ಪ್ರಯಾಣ ಮಾಡಿದಂತ ಹಾದಿನೇ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಲ್ತೇಶ್. ಓಕೆ ಅಶೋಕ್, ನೀವು ಆ ಸ್ಥಳದ ದೃಶ್ಯಗಳನ್ನ ನಮಗೆ ತೋರಿಸ್ತಾ ಇದ್ರಿ. ನೀವು ಕ್ರಾಶ್ ಆಗಿರುವಂತ ವಿಜುವಲ್ಸ್ ಇದೆಯಲ್ಲ, ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ FSL ಟೀಮ್ ಎಲ್ಲ ಆಗ್ಲೇ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ. ಅಂತ ಹೇಳಿದ್ರೆ ಏನಾಗ್ತಾ ಇದೆ, ಯಾವ್ಯಾವ ಅಧಿಕಾರಿಗಳು ಇದೀಗ ಸ್ಥಳದಲ್ಲಿದ್ದಾರೆ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆಯಾ, ವಿವರಿಸಬಹುದಾ ನಮ್ಗೆ? ಖಂಡಿತವಾಗ್ಲೂ ಚೈತ್ರ, ಏನಂತಂದ್ರೆ ಬೆಳಿಗ್ಗೆ 8:45 ನಂತರ ಇದು ಘಟನೆ ನಡೆದಿದ್ದು. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಹಲವಾರು ಆಯಾಮಗಳಿಂದ ಇಲ್ಲಿ ತನಿಖೆ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಹಲವಾರು ತಂಡಗಳು ಏನು ಒಂದು ಫಾರೆನ್ಸಿಕ್ ಲ್ಯಾಬ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಬೆರಳಚ್ಚು ತಜ್ಞರು ಇರ್ಬೋದು, ಯಾವ ರೀತಿಯಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಬೇಕಲ್ಲ ಎಲ್ಲ ಆಯಾಮಗಳಲ್ಲಿ ಕೂಡ ಇಲ್ಲಿ ತನಿಖೆ ನಡೀತಾ ಇದೆ. ಇದ್ರ ಜೊತೆಗೆ ಏನು ಹಲವಾರು ರಾಜ್ಯಗಳ CMಗಳು ಇರ್ಬೋದು, ರಾಜಕೀಯ ಗಣ್ಯರಿರ್ಬೋದು ಈ ಘಟನೆಗೆ ವಿಷಾದವನ್ನ ವ್ಯಕ್ತಪಡಿಸಿ ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ. ದುರಂತದ ಬಗ್ಗೆ ಅವರು ಮರುಕವನ್ನ ವ್ಯಕ್ತಪಡಿಸಿರೋದಿದೆ. ಇದ್ರ ಜೊತೆಗೆ ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಕೂಡ ಇದು ಕೇಂದ್ರದ ಸ್ವಾಧೀನದಲ್ಲಿರ್ತಕ್ಕಂಥ ತನಿಖಾ ತಂಡಗಳ ಮೇಲೆ ನಮಗೆ ನಂಬಿಕೆ ಇಲ್ಲ,
ನಮಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗ್ಬೇಕು ಅನ್ನೋದಿದೆ. ಈ ನಿಟ್ಟಿನಲ್ಲಿ ನೋಡುವುದು NDRF ತಂಡ ಇದೆ, ಆಮೇಲೆ ಫಾರೆನ್ಸಿಕ್ನವ್ರು ಇದ್ದಾರೆ, ಇದ್ರ ಜೊತೆ ಹಲವಾರು ತಜ್ಞರು ಏನ್ ಕರಿತೀವಿ ನಾವು ಬೆರಳಚ್ ಅಂತ ನಾವು ಕರಿತೀವಿ ಅವ್ರು ಇರ್ಬೋದು. ಎಲ್ಲರೂ ಬೆಳಿಗ್ಗೆಯಿಂದ ಇಲ್ಲ ತನಿಖೆಯನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಏನು ಕ್ರಾಶ್ ಆದಂತಹ ಜಾಗದಲ್ಲಿ ಯಾರಿಗೂ ಒಳಗೆ ಪ್ರವೇಶ ಇಲ್ಲ, ಸುತ್ತ ಕೂಡ ಒಂದು ಬ್ಯಾರಿಕೇಡ್ಗಳನ್ನ ಮತ್ತು ಪಟ್ಟಿಯನ್ನ ಹಾಕಿ ಎಲ್ಲರಿಗೂ ಪ್ರವೇಶವನ್ನು ನೀಡುತ್ತಾ ಇಲ್ಲ. ಕೇವಲ ತನಿಖಾಧಿಕಾರಿಗಳಿಗೆ, ತನಿಖೆ ಮಾಡೋರಿಗೆ ಮಾತ್ರ ಇಲ್ಲಿ ಒಳಗಡೆ ಅವಕಾಶ ಬಂದಿದೆ. ಎಷ್ಟು ಭೀಕರವಾಗಿ ದುರಂತ ಅಂತಂದ್ರೆ ನೋಡ್ಬೋದು, ಒಂದು ಜೆಟ್ ಫ್ಲೈಟ್ ಕೂಡ ತುಕಡಿಯಾಗಿ ಬಿದ್ದಿದೆ, ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕೇವಲ ಜೆಟ್ ಫ್ಲೈಟ್ ನಾವು ಹೊರಗಡೆಯ ಒಂದು ಬಾಡಿ ಅಂತ ಏನ್ ಕರಿತೀವಿ, ಅದರ ಕವಚ ಅಂತ ಕರಿತೀವಿ, ಅದನ್ನ ನೋಡಕ್ ಬಿಟ್ರೆ ಒಳಗಡೆ ಇದ್ದಂತ ಯಾವುದೇ ಕುರುಹುಗಳು ಕೂಡ ಇಲ್ಲಿ ಕಾಣ ಸಿಗದಷ್ಟು ಇಲ್ಲಿ ಸುಟ್ಟು ಕರಕಲಾಗಿದ್ದು ನಮಗೆ ಕಂಡು ಬರ್ತಾ ಇದೆ. ಚೈತ್ರ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.